ಆ ಬಡಿಗೆ ನಾ ಏನೂ ತಪ್ಪು ಮಾಡಿಲ್ಲ, ನನ್ನ ಮನೆಗೆ ಯಾಕೆ ಉರಿ ಬಿತ್ತೆಪ್ಪ ಅದಕ್ಕೆ ಕೇಳಿದ್ರಿಪ್ಪ. ಅವಾಗ ನೀ ಈ ಜನ್ಮದಾಗ ಮಾಡಿದ ಕರ್ಮಲ್ಲೋ, ಹಿಂದಿನ ಜನ್ಮದಾಗ ಒಂದು ದನಗೋಳಿಗೆ ಒಟ್ಟದ ಬಣವಿಗೆ ಉರಿ ಹಚ್ಚಿದ್ದಿ. ಹೌದ್ರಿಪ್ಪ. ಹಿಂದಿನ ಜನ್ಮದಾಗ ದನ ತಿನ್ನೋ ಕಣಿಕೆ ಬಣವಿಗೆ ಉರಿ ಹಚ್ಚಿದ್ದಿ. ಈ ಜನ್ಮದಾಗ ನಿನ್ನ ಮನಿ ಸುಡ್ಲಾಕತ್ತೈತಿ ಅಂತೇಳಿ ಅರಕೇರಿ ಸಿದ್ದಪ್ಪ ಮಹಾರಾಜರು ಹೇಳ್ಯಾರ್ರಿಪ್ಪ. ಹೌದ್ರಿಪ್ಪ. ಪೂರ್ವ ಜನ್ಮದ ಕರ್ಮರಿ ಇದು. ಪೂರ್ವ ಜನ್ಮದ ಕರ್ಮದ ಫಲ ಐತಿದು. ಹೌದ್ರಿಪ್ಪ. ಅವನ ಮೈ ಮೇಲೆ ಗುತ್ತಿ ಬೆಳೀತು. ಅವಾಗ ಅವ್ರ ಆಶೀರ್ವಾದದಿಂದ ಮಣ್ಣಿ ಅವನು ಉದ್ಧಾರ ಮಾಡ್ಯಾರ. ಅದಕ್ಕೆ ರಾಮನಾಮವನ್ನು ಜಪಿಸಿ ರಾಮ ಹುಟ್ಟೋಕ್ಕಿಂತ ಮೊದಲು ರಾಮಾಯಣ ಬರೆದಿಟ್ಟ. ಹೌದ್ರಿಪ್ಪ. ನಾಮದಿಂದ ಆಗಿರ್ತಕ್ಕಂಥ ಪವಾಡದರಿಪ್ಪ ಇದು. ಹೌದು, ನೇಮದಿಂದ ಆಗಿರ್ತಕ್ಕಂಥ ಪವಾಡಗಳು ಹೇಳಬೇಕು. ಹೇಳ್ತಾರ್ರಿಪ್ಪ ಮುಂದಿನ ಸಂಜೆ. ಮತ್ತೊಂದು ಇದನ್ನ ನಾಮ ಇಟ್ಟಿದೆ, ಇದೇ ಸಮುದ್ರದಾಟ ಐತಿ, ಇದನ್ನ ಬಿಟ್ರು ಹೌದು ಎಲ್ಲಿಗೆ ಹೋದ್ರಪ್ಪ ಅಂತಂದ್ರ ಇಲ್ಲಿ ದೈತನ ಹೆಸರು ಉಳಿಬೇಕು ಏನು ದೇವ್ರ ಹೆಸರು ಉಳಿಬೇಕು ಅದು ಕೇಳ್ತಾರ್ರಿಪ್ಪ ದೈವಗಳಿಗೆ ಶಾನ್ಯರು. ಹೌದು. ಅವಾಗ ಕಮಿಟಿ ಅವರು ಅಂದ್ರು ದೇವ್ರ ಹೆಸರು ಉಳಿಬೇಕಲ್ಲ ಅಂದ್ರಿಪ್ಪ ಅವ್ರು. ಹೌದು, ಸತ್ಯದ ಸತ್ಯದಿಂದ ಬೆನ್ನು ಯಾವ್ದು ಹುಟ್ಟೈತಿಪ್ಪ ಅಂತಂದ್ರ ಯಾವ್ದ್ರಿಪ್ಪ? ಸುಳ್ಳು ಹುಟ್ಟೈತಿ. ಹೌದು. ಧರ್ಮದ ಬೆನ್ನ ಕರ್ಮ ಹುಟ್ಟೈತಿ. ಅದು ಎರಡು ಸಮನ್ಯಾಗಿ ಬಂದವ್ರಿ ಅವು. ಎರಡು ಇದ್ದಾಗ ಬಲಗಾಲ ಮುಂದಿಟ್ಟು ಬರ್ರಿ ನೋಡ್ರಿ, ಇವರ ಅವರ ಸ್ವಸ್ಥರು ನಿಡ್ಲಾಕ ಬಂದ್ರಂದ್ರೆ ಹರ್ಸಲ್ ಮ್ಯಾಲ ಒಂದು ಇದನ್ನ ತುಂಬಿಡ್ತಾರ. ಹೌದ್ರಿಪ್ಪ. ಅಡಿಸ್ಯಾರ. ಬಲಗಾಲ ಒದ್ದು ಬಾ ಒಳಗ, ಇಲ್ಲ ಬಲಗಾಲ ಹಾಕಿ ಒಳಗ ಬಾ ಅಂತ ಹೇಳ್ತಾರ. ಪ್ರತಿಯೊಂದು ಕಾರ್ಯಕ್ಕೆಲ್ಲ ಬಲಗಾಲ ಹಾಕಿ ಬಾ ಅಂತಾರ್ರಿಪ್ಪ. ಬಲಗಾಲ ಒಂದೇ ಇತ್ತಂದ್ರೆ ಹೆಂಗ್ ಬರೋದು ಅದು? ಕೈಯಾಗ ಕಟ್ಟಿ ತಗೋದ್ರಲ್ಲ, ಅದಕ್ಕೆ ಎಡಗಾಲ ಬೇಕಲ್ಲ? ಬೇಕ್ರಿಪ್ಪ. ಬೇಕೋದಿಲ್ಲ? ಬೇಕ್ರಿ. ಆ ಬಲಗಾಲ ಒಂದೇ ಮುಂದೆ ಹೋಗಕ್ ಬರಂಗಿಲ್ಲ. ಅದ್ರ ಹಿಂಬಾಲಿ ಎಡಗಾಲು ಬೇಕ್ರಿಪ್ಪ. ಹಂಗ ದೇವರು ಒಬ್ಬ ಇದ್ರ ಇವ ಬೀರಪ್ಪ ನಾಮ ಒಂದ ಕೂಣವಿ ಉಳಿತಿದ್ದಿಲ್ಲ. ಹೌದ್ರಿಪ್ಪ. ಅದಕ್ಕೆ ಬೇಕಾದ ದೈತ್ರು. ದೈತ್ಯ ಏನದಾನ ಕ್ವಾನೇಶ್ವರ ದೈತ್ಯ ಎಷ್ಟೋ ವರ್ಷ ತಪ ಮಾಡ್ಯಾನ. ಹೌದು. ಬ್ರಹ್ಮದೇವರನ್ನ ಕುತ್ತು ತಪಸ್ಸನ್ನು ಮಾಡಿಕೊಂಡು ಇಂಥವನಿಂದ ನನ್ನ ಮರಣ ಆಗಲಿತ್ತ ಬೇಡಿಕೊಂಡಿದ್ದದು ವರ ಐತಿ. ಹೌದ್ರಿಪ್ಪ. ಅದಕ್ಕ ಅಲ್ಲಿ ಅಜರಾಮವಾಗಿ ಕ್ವಾನೇಶ್ವರ ದೈತ್ಯನ ನಾಮ ಉಳದರಿಪ್ಪ. ಹೌದು, ಕ್ವಾನೂರಾಗ. ಹೌದು. ಅಲ್ಲಿ ಬ್ರಹ್ಮದೇವರು ಕುತ್ತು ತಪಸ್ಸೆ ಮಾಡ್ಯಾನ. ಹಂಗ ಯಾರಿಂದ ಮರಣ ಬರಂಗಿಲ್ಲ ಅದು. ಹೌದ್ರಿಪ್ಪ. ಅಂತ ನಾಮ ಉಳಿಬೇಕಾದ್ರೆ ಹಿಂದೆ ಏನ್ರಿ ಅವ್ ಪುಣ್ಯ ಮಾಡಬೇಕು. ಹಿಂದೆ ಮಾಡಿದ, ಯಾಕಂದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಇತ್ತಂದ್ರೆ ನಾಮ ಉಳಿಯಕ್ ಸಾಧ್ಯದರಿಪ್ಪ. ಇಂಥ ಕೀರ್ತನ ಆಗುದು. ಹೌದು, ನಾಮ ಉಳಿತಾವ. ಶಿಕ್ಷಕ ಅವ್ರ ನಾಮ ಉಳಿಯಂಗಿಲ್ರಿಪ್ಪ. ವಿಠ್ಠಲ ಬೀರ ದೇವರಂತಾಳೆ ನಾಮ ಉಳಿಬೇಕಾದ್ರ ಹೌದು ಅವ್ರು ಮಾಡಿದ ಪವಾಡ ಒಂದು ಏನು ಎರಡು? ಹೌದ್ರಿಪ್ಪ. ಭಾಳ ಅದಾವ್ರಿಪ್ಪ ಅವ್ರು ಮಾಡಿದ ಪವಾಡ. ಭಾಳ ಅದಾವಿಲ್ಲ? ಹೌದು. ಯಾಕಂದ್ರೆ ಜಗತ್ತದೊಳಗೆ ವಿಠ್ಠಲ ಬೀರ ದೇವ್ರು ಮಾಡಿದ ಪವಾಡ ಭಾಳ ಅದಾವ. ಅದಕ್ಕೆ ಅವರ ನಾಮ ಉಳದರಿಪ್ಪ. ಅಜರಾಮ ಸತ್ ಬಾಳು ಮಾಮ ಆಗಿ ಹೋದ ಕಲಿಯುಗದ ಮಾಳಿಗರಾಯ ಅನಿಸ್ಕೊಂಡ. ಹೌದ್ರಿಪ್ಪ. ಮಾಳಿಗರಾಯನ ಕುರಿ 7,000 ಇದ್ರೆ ಇವನು 50,000 ಗಂಟ್ಲೆ ಕುರಿ ಆಗಿದಾವ ಕಲಿಯುಗದಾಗ. ಇಂಥ ಕೆಟ್ಟ ಕಲಿಯುಗದಾಗ್ರಿಪ್ಪ. ಕೆಟ್ಟ ಕಲಿಯುಗದಾಗ ಯಾರು ಮಾಲಕ್ಕಿ ಇಲ್ಲದ ಹಿಂಗ ತಿರ್ಗಾಡ್ತಾವ್ರಿಪ್ಪ. ಬಾಳ ಜನ ನಾಮ ಮ್ಯಾಲ, ಬಾಳು ಅಜ್ಜನ ನಾಮ ಮ್ಯಾಲ ತಿರ್ಗಾಡ್ತಾವ. ಹೌದು. ಯಾಕಂದ್ರೆ ಬಾಳು ಅಜ್ಜನ ಹೆಸರು ಕೇಳಿದ್ರನ ಎಷ್ಟೋ ಜನ ರೋಮಾಂಚನ ಆಗ್ತಿದ್ರಿಪ್ಪ. ಮೈ ರೋಮಾಂಚನ ಆಗ್ತದ. ಹೌದ್ರಿಪ್ಪ. ಅದಕ್ಕ ನೇಮ ಅನ್ನೋದಕ್ಕೆ ನಾಶದ ಸರ. ಹೌದ್ರಿಪ್ಪ. ನಾಮಕ್ಕೆ ನಾಶ ಇಲ್ಲ. ಅಜರಾಮ ಉಳಿತದರಿಪ್ಪ. ಅಜರಾಮವಾಗಿ ನಾಮ ಉಳಿತದ. ಹೌದ್ರಿಪ್ಪ. ಯಾಕಂತ ಕೇಳ್ರಿ, ಇರ್ಲಿ ಭಾಳ ಹೇಳಂಗಿಲ್ಲ ಕಕ್ಕ. ನಾವು ನಮ್ದು ಎಟ್ಟೈತಿ ನೋಡಿ ಅಟ್ಟ ಮಾತಾಡಿ ಅವರಿಗೆ ಪಳೆ ಕೊಡೋದದ. ಈಗ ಕೊಡಿನಂದಿಗೊಂಡ, ದ್ವರಿನೇಳ ತುಳಿಗೊಂಡ ಗೌಡ. ಹೌದ್ರಿಪ್ಪ. ಇಲ್ಲಿ ಹೊಟ್ಟಿಗೇಳು ಕುಪ್ಪಗೊಂಡ 3 ಮಂದಿ ಅಣ್ಣ ತಮ್ಮರ. ಇಲ್ಲಿ ತಳಬೇರೆ ಬೇಕಾಗ್ಯದ. ಈ ಊರಾಗ ಬಂತ್ಯಾಗೊಳದಾರೋ ಇಲ್ಲೋ ನನಗೆ ಖೂನಿಲ್ಲ. ಇದಾರ್ರಿಪ್ಪ. ಅದಾರ್ರಿ ಊರಾಗ.
ಆ ಬಾರಾಣಿ ಅವ್ರ ಅದಾರ. ಹಾಂ, ಅಲ್ಲಿಗೆ ಬರ್ಬೇಕೀಗ ಆ ವಿಷಯಕ್ಕೆ. ಯಾಕಂದ್ರೆ ಇರೋದ ಗಡಿ ತಳದಾಗ ಇನ್ನು ಬೇರೆ ಬಂದದ, ಅದನ್ನ ನಾವು ತಕ್ಕೋಬೇಕಾಗ್ಯದ. ಹೌದು ಹೌದ್ರಿಪ್ಪ. ಅವ್ರ ಬಾಯಿಲಿಂದ ಕೇಳಿ ನಾವು ಪುನೀತರಾಗಬೇಕಾಗ್ಯದ. ಹೌದು, ಸಿಗಲಾರ ವಿಷಯ ನಾವು ತಕ್ಕೋಬೇಕಾಗೈತಿ. ಗುರು ಮನೆಯವ್ರದಾರ ನನ್ನ ಗುರು ಮನೆಯವ್ರು ಅದಾರ, ಅವ್ರಿಗೆಲ್ಲ ಗುರುತಿರ್ತಕ್ಕಂಥ ವಿಷಯ ಐತಿ. ಹೌದು ಹೌದ್ರಿಪ್ಪ. ಇಲ್ಲಿ ನೇಮ ಮಾಡಿದ್ದ ಯಾರು ದರಿ ನೇಳ ದುಳಿಗೊಂಡ ಗೌಡ, ಅಲ್ಲಿ ಮೊದಲು ಜೈನಾಪುರ ಇತ್ತು, ಈಗ ಐನಾಪುರ ಆಗ್ಯದ. ಐನಾಪುರ ಆಗ್ಯದರಿಪ್ಪ. ಹೌದು ಹೌದು. ಅಲ್ಲೇ ಮುರುಗುಂಡಿ ಮಗ್ಗಲಕ್ಕ ಜೈನಾಪುರ ಇತ್ತದು. ಹೌದು ಹೌದು. ದ್ವರಿ ನೇಳ ದುಳಿಗೊಂಡ, ಕೊಡಿ ನೇಳ ನಂದಿಗೊಂಡ, ಹೊಟ್ಟಿಗಳು ಕುಪ್ಕೊಂಡ 3 ಮಂದಿ ಗೌಡ್ರ ಗೌಡಿದ್ರು. ಆದ್ರೆ ದ್ವರಿ ನೇಳ ದುಳಿಗೊಂಡ ಗೌಡಗೆ ಸಿರಿ ಸಂಪತ್ತ ತುಂಬಿ ತುಳುಕುತ್ತಿತ್ತು, ಅವನದೊಂದು ನೇಮ ಇತ್ತು. ಯಾವ ಭಿಕ್ಷಕ್ ಬಂದ್ರು ಅವಾಗ ನೀಡು ಹಂಗಿಲ್ಲ. ಹೌದು ಹೌದ್ರಿಪ್ಪ. ಇಂಥ ನೇಮ್ ಐತ್ರಿಪ್ಪ ಅವಂದ. ಇಂಥ ನೇಮ್ ಇತ್ತು. ಹೌದು. ಅಂತಾದ್ರೊಳಗ ನನ್ನ ಅಪ್ಪ ಮುರಾರ್ಲಿಂಗ ಇಟೋಬರಾಗ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಏ ಇಟೋಬ, ಎಲ್ಲಾ ನಾಡಿಗೆ ಹೋಗಕರೆ ಜೈನಾಪುರಕ್ಕೆ ಮಾತ್ರ ಹೋಗಬೇಡ. ಹೋಗಬೇಡ ತೇನ್ರಿಪ್ಪ ಗುರುವ. ಜೈನಾಪುರದೊಳಗ ಮನೆಗೊಬ್ಬ ಮನೆಯರ್ದಾರ, ಕುಲಕ್ಕೊಬ್ಬ ಶರಣೆಯರ್ದಾರ. ಹೌದು ಹೌದು. ಅವಾಗ ಗುರು ಹಿಂಗೆ ಹೇಳ್ಯಾನಂದ್ರ ಅಂತ ಜೈನಾಪುರದಾಗ ಏನಾಯ್ತು ನೋಡೇ ಬರ್ಬೇಕಂತೇಳಿ ಗುರುವಿನ ನಿಯಮವನ್ನು ಮುರಿದು ಇಟೋಬರಾಯ ಜೈನಾಪುರಕ್ಕೆ ಹೋಗ್ಯಾನ್ರಿಪ್ಪ. ಹೋಗ್ಯಾನ. ಹೌದು ಹೌದು. ಹೌದಲ್ಲ? ಹೌದು ಹೌದು. ಅವಾಗ ಜೈನಾಪುರಕ್ಕೆ ಹೋಗಿ ದರಿನೇಳ ದುಳ್ಗೊಂಡ್ರ ಮನೆಗೆ ಭಿಕ್ಷಾ ಬೇಡನ. ಹೌದು ಹೌದು. 12 ವರ್ಷ ಹೊತ್ತಾಯ್ತು ಇಟೋಬರಾಯ ನಾ ಉಪವಾಸದ ಅಂತ ಗುರು ಕೇಳಿದ್ದ. ಅದಕ್ಕೆ ಅಲ್ಲಿ ನೀಡಿಸ್ಕೊಂಡು ಬರೋ ಪಡೆದಕ್ಯಾರ ಇಟೋಬರಾಯ. ಹೌದು, ಹಳ್ಳಿ ಕಳಿಸ್ಯಾನ್ರಿಪ್ಪ. ಹೌದು ಹೌದಿಲ್ಲ? ಹೌದು. ಆವಾಗ ಇಟೋಬರಾಯ ಅವನಿಗೆ ಶ್ರಾಪ ಕೊಟ್ಟ ಬೆಳಕ ಅವಂದ ಅದ ಅವನ ನೇಮ್ ಉಳಿಲಿಲ್ಲ, ಅಲ್ಲಿ ಉಳಿಲಿಲ್ರಿಪ್ಪ. ಅವನ ಸಿರಿ ಸಂಪತ್ತು ಉಳಿಲಿಲ್ಲ, ಧನ್ಯ ದೌಲತ್ತು ಉಳಿಲಿಲ್ಲ, ಎಲ್ಲ ನಾಶ ಹೋಗಿದ್ರಿಪ್ಪ. ಎಲ್ಲ ನಾಶ ಆಗಿ ಹೋಗ್ಯದ. ಹೌದು ಹೌದ್ರಿಪ್ಪ. ಅದೇ ದರಿನೇಳ ದುಳಿಗೊಂಡ, ಕೊಡಿನೇಳ ನಂದಿಗೊಂಡ, ಹೊಟ್ಟಿಗಳು ಕುಪ್ಕೊಂಡ 3 ಮಂದಿ. ಮತ್ತ ಅವ್ರ ಹಿಂದೆ ಹೆಣ್ಮಕ್ಳು 8 ಮಂದಿ ಅದಾರು. ಹೌದು ಹೌದ್ರಿಪ್ಪ ಅನ್ನುವಂಥ ಮಾತ. ಮತ್ತ ಅವರ ತಾಯಿ ತಂದಿ ಹೆಸರು ಏನ ಅನ್ನುವಂಥ ಮಾತ ಹಿರಿ ಕಲಾವಂತರಿಗೆ ಕೇಳೋದದ್ರಿಪ್ಪ. ತಿಳ್ಕೊಬೇಕಾಗ್ಯದ ನಾವ. ಹೌದು ಹೌದು. ನಾವು ತಿಳ್ಕೊಬೇಕಾಗ್ಯದ. ಇಲ್ಲಿ ಬಂತ್ಯಾಗಳಿಗೆ ಗೊತ್ತು ಮಾಡ್ಬೇಕಾಗ್ಯದ. ಬಂತ್ಯಾಗಳಿಗೆ ಏನು ತಿಳ್ಕೊಬೇಕಾಗೈತಪ್ಪ ಅಂತಂದ್ರ ಏನ್ರಿಪ್ಪ? ಅವ ಬಂತ್ಯಾಗಳು ಹೆಣ್ಮಕ್ಳು ಮೂಗ ಚುಚ್ಚಾಲಾರು. ಹೌದು ಹೌದ್ರಿಪ್ಪ. ಇವ್ರ ಪದ್ಧತಿ ಏನ್ ಚುಸ್ತೀರಿವ ನೀವು? ಅವ್ರದಾರ್ಲಿ ಆಮೇಲೆ ಇಲ್ಲೋದಿಲ್ಲ. ಈ ಬಂತ್ಯಾಗೋಳ ಹೆಣ್ಮಕ್ಳಿಗೆ ಮೂಗಿ ಯಾಕೆ ಚುಚ್ಚಂಗಿಲ್ಲ ಅಂತ ಸವಿಸ್ತಾರವಾಗಿ ಬಿಡಿಸಿ ನಮ್ಮ ಗುರುಗಳು ಹೇಳ್ತಾರ್ರಿಪ್ಪ. ಹಿರಿಯ ಅನ್ನಂದ್ರೆ ಗುರುವಿನ ಸಮಾನ. ಮತ್ತು ಎಲ್ಲಾರ ಶಮನಾಮೀರನ ಸಲುವಾಗಿ ನಾವು ಮೂಗು ಇಟ್ಟಿದೆವು ಅಂತ ಒಟ್ಟ ಹೇಳುವಂಗಿಲ್ಲ. ಹೌದು ಹೌದ್ರಿಪ್ಪ. ಶಮನಾಮೀರ್ ಬೇಡಬೇಕಾಗಿದ್ರೆ ಗಣಸರ್ದು ಗಡ್ಡ ಕೇಳಬೇಕು, ತಲೆ ಕೇಳಬೇಕಿತ್ತಲ್ಲ. ಹೌದು ಹೌದ್ರಿಪ್ಪ. ಹೆಣ್ಮಕ್ಳು ಮೂಗಿ ಯಾಕೆ ಕೇಳ್ತಾನ್ರಿ? ಹೌದು. ಅಲ್ಲಿ ಅದಕ್ಕ ಸಂಬಂಧ ಇಲ್ಲ. ಇಲ್ಲಿ ಬಂತ್ಯಾಗೋಳ ಹೆಣ್ಮಗಳದ ಮೂಗುತಿ ಯಾಕಿಲ್ಲ ಅನ್ನುವಂಥದ್ದು ನಮ್ಮ ಗುರುಗಳು ಹೇಳ್ತಾರ ಅನ್ನುವಂಥ ಮಾತು ಭರೋಸೆ ಇಟ್ಕೊಂಡು ಹೌದ. ಅದಕ್ಕೆ ನಾವು ಭಾಳ ಏನು ಮಾತಾಡಂಗಿಲ್ಲ ಕಾಕ. ನಾ ಏನು ಭಾಳ ಹೆಚ್ಚು ಮಾತಾಡಂಗಿಲ್ಲ. ಹೌದೌದು. 4 ನುಡಿ ಚಾಲ್ ಹಾಡಿ ಮುಂದೆ, ಯಾಕಂದ್ರೆ ದೈವಕ್ಕೆ ವಜ್ಜೆ ಆಗಬಾರ್ದು. ನಾವು ಬಿಟ್ರೆ ನೇಮ ಬೆಳೆಸೋದ, ನಾಮ ಬಳಸೋದ ನಮ್ಮ ಕರ್ತವ್ಯ ಐತಿ. ಹೌದು ಹೌದ್ರಿಪ್ಪ. ಅದಕ್ಕೆ ನಾವು ನಾಮ ಬಳಸಾಕತ್ತಿದ್ದೇವ. ಹೌದು. ಅಲ್ಲಿ ನೇಮದಿಂದ ನಡೆದಿದ್ದ ಯಾರು? ದರಿನೇಳ ದುಳಿಗೊಂಡ ಗೌಡಂದ ನೇಮ ಎಲ್ಲ ನಾಶ ಆಗಿ ಹೋಗ್ಯದ. ಇಲ್ಲಿ ಬೆಳಗಾವ ಜಿಲ್ಲಾ ಶೇಗುಣಸಿ ಗ್ರಾಮದೊಳಗ ಹೌದು ಏನಾಯ್ತ್ರಿಪ್ಪ? ಅಲ್ಲಿ ಪಂಚಾಳ ಬಡಿಗರ ಮನಿ ಒಳಗ ಹೌದು ಗಂಡ ಹೆಂಡತಿ ಇಬ್ರು ಏನು ಬಹಳ ಅನ್ಯೋನ್ಯ ಭಕ್ತಿದಿಂದ ಇರ್ತಿದ್ರು. ಊರಿಗೆ ಬಂದಂತ ಸಾಧು ಸಂತರಿಗೆ ಊಟ ಹಾಕ್ತಿದ್ರು. ಹೌದ್ರಿಪ್ಪ. ಊಟ ಹಾಕುವಂತ ಸಂದರ್ಭದೊಳಗ ಅದು ಯಾರು
ಏನಾಯ್ತು, ಒಂದು ದಿನ ಬಬಲಾದಿ ಸದಾಶಿವ ಮುತ್ಯಾಗಳು ಅಲ್ಲಿ ಬಂದ್ರು ಅವ್ರ ಊರಿಗೆ. ಹೌದು ಹೌದ್ರಿಪ್ಪ. ಆ ಊರಿಗೆ ಬಂದಾಗ ಬಬಲಾದಿ ಸದಾಶಿವ ಮುತ್ಯಾಗಳನ್ನ ಕರ್ಕೊಂಡೋಗಿ ಊಟ ಉಪಚಾರನ್ನು ಮಾಡಿದ್ರು. ಹೊಳ್ಳಿ ಅಗಸಿ ಮಠ ಕಳ್ಸಾಕ್ ಹೊಂಟಿದ್ರು. ಹೌದು ಹೌದ್ರಿಪ್ಪ. ಆಗೇನು ಹೇಳ್ರಿಪ್ಪ ಬೋಲಾಜ್ ಮುತ್ಯಾಗಳು. ಅವಾಗ ಹೊಳ್ಳಿ ಅವನ ಮನೆ ಕಡೆ ನೋಡಿ ಹೇಳಿದ್ರು, ಅದು ಏ ಬಡಿಗ, ಆಹಾ ಏ ನಾಳೆ ಯುಗಾದಿ ಪಾಡ್ಯ ದಿನ ಹಗಲು ಬರಾಕ ನಿನ್ನ ಮನೆಗೆ ಉರಿ ಹತ್ತದೋ. ಹೌದು ಹೌದ್ರಿಪ್ಪ. ನೋಡ್ರಿ ಇದು ಸತ್ಯ ಮಾತ. ಅಂತೇಳಿ ಪಂಚಾಳ ಬಡಿಗ್ಯಾಗ ಬಬಲಾದಿ ಸದಾಶಿವ ಮುತ್ಯಾರ ಹೇಳಿದ್ರು. ಆ ಮಾತು ಕೇಳಿ ಬಡಿಗ್ಯಾನ ಹೆಗಲ ಮೇಲೆ ಮುಗುಲ್ ಹರಿದು ಬಿದ್ದಂಗಾಯ್ತು. ಹೌದು ಹೌದ್ರಿಪ್ಪ. ಹೆಗಲ ಮೇಲೆ ಮುಗುಲ್ ಹರಿದು ಬಿದ್ದಂಗ ಆದಾಗ ಅವಾಗ ಏನ್ ಮಾಡಿದ, ಏನು ಮಾಡ್ಯಾನ್ರಿಪ್ಪ? ಗಂಡ ಹೆಂಡತಿ ಚಿಂತೆ ಮಾಡ್ಕೋತ ಮನೆಗೆ ಬಂದು ಕೂತ್ರು. ಕೆಲವೊಂದು ದಿವಸ ಆದ ಬೆಳಕ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಎಲ್ಲಿಗೆ ಬಂದ್ರಿ ಸರ? ಶೇಗುಣಿಸಿ ಗ್ರಾಮಕ್ಕೆ ಬಂದ್ರು. ಹೌದು ಹೌದು. ಶೇಗುಣಿಸಿ ಗ್ರಾಮದೊಳಗೆ ಮತ್ತ ಅಲ್ಲಿ ಹನುಮಪ್ಪನ ಗುಡಿ ಕೂತಿದ್ದ. ಹ್ಯಾಂತಿ ಬ್ಯಾಡತ್ತಿದ್ದಳು. ಮಣ್ಣಿ ಬಬಲಾದಿ ಸದಾಶಿವಗಳನ್ನ ಕರ್ಕೊಂಡ್ ಬಂದ. ಹೌದು, ಅವ್ರು ಹಗಲು ವಾರದ ಉರಿ ಹಚ್ಚಿ ಹೋಗ್ಯಾರ ಮನಿಗೆ. ಹಗಲು ಬಾರ, ನಾಳೆ ಯುಗಾದಿ ಪಾಡ ದಿನ ಹಗಲು ಬಾರಾಕ ನಿನ್ನ ಮನೆಗೆ ಉರಿ ಹತ್ತದ ಅಂತ ಹೇಳಿ ಹೋಗ್ಯಾರ. ಯಾರು ಮತ್ತ ಸಂತರ ಸವಾಸಿ ನಿನಗೆ ಅದಕ್ಕೆ ಬೇಕಾಗ್ಯದ. ಹೌದು ಹೌದ್ರಿ. ಬ್ಯಾಡ ಅಂದ್ರು. ಬ್ಯಾಡ, ಅವ್ರನ್ನ ಕರೆದು ಉಣಿಸೋದ ಅಂತ ಹೇಳಿದ್ರು. ಆಗೇನಂದ್ರಿಪ್ಪ ಪಂಚಾಳ ಬಡಿಯ? ಅವಾಗ ಪಂಚಾಳ ಬಡಿಗೆ ಏನ್ ಹೇಳಿದಪ್ಪ ಅಂತಂದ್ರ, ಏನ್ ಹೇಳ್ರಿ ಸರ? ನೋಡ, ನಮ್ಮ ಕರ್ಮ. ಹೌದು ಹೌದ್ರಿಪ್ಪ. ನಾವು ಮಾಡೋ ಕರ್ತವ್ಯ ಮಾಡೋದದ. ನಮ್ಮ ಮಾಡು ಕರ್ತವ್ಯದ ನಾವು ಮಾಡೋನು. ಹೌದು ಹೌದ್ರಿಪ್ಪ. ನಮ್ದು ಸುಡೋದ ಬಿಡೋದ ಆ ಭಗವಂತನ ಕೈಯಾಗ. ಹೌದು ಹೌದ್ರಿಪ್ಪ. ನಮ್ಮ ಭೋಗದಾಗಿದ್ದಂಗ ಆಗ್ತದ. ನಮ್ಮ ಭೋಗದಾಗಿದ್ದಂಗ ಆಗತೈತೆ ಅಂತ ಹೇಳಿಕ್ಯಾರ. ಆ ಸಿದ್ದಪ್ಪ ಮಹಾರಾಜನ ಕರ್ಕೊಂಡು ಬಂದ್ರು. ಊಟ ಮಾಡಿ ಹೊಳ್ಳಿ ಅಗಸಿ ಕಡೆ ಹೋಗ್ಬೇಕಾರ ಹೆಂಡತಿ ಕಣ್ಣ ನೆನೆಯರು ದಳ 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 ಬೀಳಾಕತ್ತು. ಹೌದು ಹೌದ್ರಿಪ್ಪ. ಅವಾಗ ಸಿದ್ದಪ್ಪ ಮಹಾರಾಜ್ ಅಂತಾನ, ಏ ಇಂಥ ಮಹಾತ್ಮರನ್ನು ಉಣಿಸಿ ಕಳಿಸು ಅಂತ ಸಂದರ್ಭ ನಗನಗತ್ ಕಳಿಸ್ಬೇಕು. ಹೌದು ಹೌದ್ರಪ್ಪ. ಯಾಕೆ ಕಣ್ಣೀರು ಹಾಕ್ತೀರಿ? ಕಣ್ಣೀರು ಹಾಕಿ ಕಳಿಸಬಾರ್ದು ಅಂದಾಗ, ಇಲ್ಲಪ್ಪ ಮನ್ನಿ ಬಬಲಾದಿ ಸದಾಶಿವ ಮುತ್ಯಾಗಳು ಬಂದಿದ್ರು. ಹೌದಾ? ಆದ್ರೆ ಊಟ ಮಾಡಿ ಹೋಗುವಾಗ ಮನೆ ಕಡೆ ನೋಡಿ, ನಾಳೆ ಯುಗಾದಿ ಪಾಡ್ಯದಿನ ಹಗಲು ಬಾರಾಕ ನಿನ್ನ ಮನೆಗೆ ಬೆಂಕಿ ಬೀಳೋದದ. ಹೌದು, ಉರಿ ಹತ್ತತೆ ಅಂದಾರ್ರಿಪ್ಪ. ಉರಿ ಹತ್ತದಂತ ಹೇಳ್ಯಾರ ಅಂದಾಗ ಅರಕೇರಿ ಸಿದ್ದಪ್ಪ ಮಹಾರಾಜ್ ಅವ್ರ ಮನೆ ಕಡೆ ನೋಡಿ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ ಸಿದ್ದಪ್ಪ ಮಹಾರಾಜರು? ಏಯ್ ಬಡಿಗ, ನಿಮ್ಮ ಇವ್ರು ಹೇಳಿದ್ದು ಖರೇನದ. ಹೌದು ಹೌದ್ರಿಪ್ಪ. ಸದಾಶಿವ ಮುತ್ಯ ಹೇಳಿದು ಖರೇನೇ ಅದ. ಸದಾಶಿವ ಮುತ್ಯ ಹೇಳಿದ ಖರೇನದ. ಹಗಲಿ ಬಾರಕ್ ಉರಿ ಹತ್ತದ. ಉರಿ ಹತ್ತದ, ಆದ್ರ ಚಿಂತೆ ಮಾಡಬೇಡ. ಹೌದು, ನಾಳೆ ಯುಗಾದಿ ಪಾಡ್ಯ ದಿನ ಹಗಲು ಬಾರಾಕ್ ಉರಿ ಹತ್ತಿದಾಗ ಹೌದು ಅರಕೇರಿ ಕಡೆ ಮಕ ಮಾಡಿ, ಏ ಸಿದ್ದಪ್ಪ ಅಂತ ಕೂಗು. ಕೂಗು. ಹೌದು ಹೌದು. ನಾಮ ನುಡಿ, ನನ್ನ ನಾಮ ನುಡಿ. ಹೌದು ಹೌದು ಅಂದಾಗ ಊರು ಜನ ಎಲ್ಲ ಪಂಚಾಳ ಬಡಿಗನ ಮನೆಗೆ ಈಗ ಉರಿ ಹತ್ತದ, ಆಗರ ಉರಿ ಹತ್ತದ ಅಂತೇಳಿ ಊರ ಮಂದಿ ದಾರಿ ನೋಡ್ತಿದ್ರು. ಬಬಲಾದಿ ಸದಾಶಿವಗಳು ಹೇಳಿದ್ದ ಖರೆ ಆಗತೈತೋ ಏನೋ ಸುಳ್ಳು ಆಗ್ತದೋ? ಹೌದು ಹೌದ್ರಿಪ್ಪ. ದಾರಿ ನೋಡುವಂತ ಸಂದರ್ಭದೊಳಗ ಬಾರಾಕ್ ಉರಿ ಹೈತು. ಅರಕೇರಿ ಕಡೆ ಮಕ ಮಾಡಿ ಪಂಚಾಳ ಬಡಿಯ, ಏ ಸಿದ್ದಪ್ಪ ಮಹಾರಾಜರ ಅಂತೇಳಿ ಕೂಗ್ಯಾರ್ರಿಪ್ಪ. ನಾಮ ನೋಡದಾರು. ನಾಮ ನೋಡು. ಆದ್ರ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ, ಏನಾಯ್ತ್ರಿಪ್ಪ? ಹೇಳ್ತಾನೆ ಸಿದ್ದಪ್ಪ ಮಹಾರಾಜರ, ಆ ಬಡಿಗೆ ನಾ ಏನೋ ತಪ್ಪು ಮಾಡಿಲ್ಲ, ನನ್ನ ಮನೆಗೆ ಯಾಕೆ ಉರಿ ಬಿತ್ತೆಪ್ಪ ಅದಕ್ಕೆ ಕೇಳಿದ್ರಿಪ್ಪ. ಅವಾಗ ನೀ ಈ ಜನ್ಮದಾಗ ಮಾಡಿದ ಕರ್ಮಲ್ಲೋ, ಹಿಂದಿನ ಜನ್ಮದಾಗ ಒಂದು ದನಗೋಳಿಗೆ ಒಟ್ಟದ ಬಣವಿಗೆ ಉರಿ ಹಚ್ಚಿದ್ದಿ. ಹೌದು ಹೌದ್ರಿಪ್ಪ. ಹಿಂದಿನ ಜನ್ಮದಾಗ ದನ ತಿನ್ನೋ ಕಣಿಕೆ ಬಣವಿಗೆ ಉರಿ ಹಚ್ಚಿದ್ದಿ. ಈ ಜನ್ಮದಾಗ ನಿನ್ನ ಮನಿ ಸುಡ್ಲಾಕತ್ತೈತಿ ಅಂತೇಳಿ ಅರಕೇರಿ ಸಿದ್ದಪ್ಪ ಮಹಾರಾಜರು ಹೇಳ್ಯಾರ್ರಿಪ್ಪ. ಹೌದು ಹೌದು ಹೌದ್ರಿಪ್ಪ. ಪೂರ್ವ ಜನ್ಮದ ಕರ್ಮರಿ ಇದು. ಪೂರ್ವ ಜನ್ಮದ ಕರ್ಮದ ಫಲ ಐತಿದು. ಹೌದು ಹೌದ್ರಿಪ್ಪ. ಆದರೂ ಈ ಜನ್ಮದಾಗ ಏನು ಕರ್ಮ ಮಾಡ್ತೇವೆ ಅದ ಮುಂದಿನ ಜನ್ಮದಾಗ ಬರ್ತದ್ರಿಪ್ಪ. ಬರ್ತದ. ಅದಕ್ಕೆ ಬಹಳ ಹೇಳಲಾರ್ದ ಹೌದು ನಮ್ಮ ಹಿರಿಯ ಕಲಾವಂತರ ಬಾಯಿಲಿ ಏನೇನ ಕೇಳೋದದ ಕೇಳೋದದ. ಹೌದ್ರಿಪ್ಪ. ಅದಕ್ಕೆ ಮುಂದಿನ ಪಾಳ್ಯಕ್ಕ ಕೊಡಿ ನಂದಿಗೊಂಡಗೌಡದ ಈ ಸವಿಸ್ತಾರವಾಗಿ ಹೇಳ್ತಾರತ್ತ ವಿಶ್ವಾಸ. ಯಾಕಂದ್ರೆ ಅಲ್ಲೇ ಹತ್ತಿದ ಹಳ್ಳಿ ಅವ್ರಿಗೆಲ್ಲ ಸವಿಸ್ತಾರವಾಗಿ ಎಲ್ಲ ಗುರ್ತೈತೆ ಅಂತೇಳಿ ಆತ್ಮವಿಶ್ವಾಸ ಇಟ್ಕೊಂಡು ಹಿಂಗಲ್ಲ ತಮ್ಮ, ಕೊಡಿನೇಳ ದುಳಿಗೊಂಡ, ದೊರಿನೇಳ ದುಳಿಗೊಂಡ, ಕೊಡಿನೇಳ ನಂದಿಗೊಂಡ, ಹೊಟ್ಟಿಗಳು ಕುಪ್ಕೊಂಡ, 3 ಮಂದಿ ಅನತ್ತಂಬರ ಹೆಣ್ಣು ಮಕ್ಕಳು 8 ಮಂದಿ. ಹೌದು ಹೌದ್ರಿಪ್ಪ. ಆಕಿ ಹೆಸರು ಏನ? ಹೌದು. ಮತ್ತ ತಾಯಿ ತಂದಿ ಹೆಸರೇನ ಅನ್ನುವಂಥ ಮಾತು ಹೇಳ್ತಾರ ತಳಿ
ವಿಶ್ವಾಸ ಇಟ್ಟುಕೊಂಡು 4 ನುಡಿ ಚಾಲ ಆಡಿ ಅನ್ನಗಳಿಗೆ ಬಾಳೆ. ಮತ್ತು ಬಂತ್ಯಾಗಳು ಹೆಣ್ಮಕ್ಳಿಗೆ ಮೂಗುತಿ ಯಾಕಿಲ್ಲ ಅನ್ನುವಂಥದ್ದು ವಿಸ್ತಾರವಾಗಿ ಹೇಳ್ತಾರೋ. ಹೌದು ಸಭಾ ಶಾಂತದಿಂದ ಹಿಂಗ ಕೂತ್ ಕೇಳ್ರಿ ಪುಣ್ಯಾತ್ಮರೇ. ಹೌದು ನಿಮಗೆ ಮೂಗುತಿ ವಿಸ್ತಾರ ನಮ್ಮ ಹಿರಿ ಕಲಾವಂತರು ಹೇಳಿಕೊಡ್ತಾರೋ. ಅದಕ್ಕೆ 4 ನುಡಿ ಚಾಲ ಆಡಿ ಸರಿಜಡಿ ಕಲಾವಂತರಿಗೆ ಬಾಳೆ ಹೋಗ್ತದ. ಸಭಾ ಎಲ್ಲ ಶಾಂತ ರೀತಿಯಿಂದ ಕೇಳಿರುತ್ತೆ ನಂಬ್ರವಣ.